ನಮಸ್ತೆ. ನಾನು ಮೊನ್ನೆ ಈ ಗಿಡ ನೆಟ್ಟಿರೋದೊಂದು ವಿಡಿಯೋ ಮಾಡಿದ್ದೆ ನೋಡಿ. ಮರಗೆಣಸಿಂದು ಬೇಲಿ ಅದಾಗಲೇ ಚಿಗುರ್ತಾ ಇದೆ ಎಲ್ಲ ಎಲೆಗಳು. ಇದು ಬೇಗ ಚಿಗುರುತ್ತೆ ಮಾತ್ರ. ತುಂಬ ಜನರಿಗೆ ಗೊತ್ತಿರ್ಬೋದು, ಇದು ಶಂಖಪುಷ್ಪ. ಇದರದ್ದು ಟೀ ಎಲ್ಲ ಮಾಡ್ತಾರೆ. ನಾನು ಇದನ್ನು ಸ್ವಲ್ಪ ಕುಯ್ದು ಒಂದೊಂದು ಸಲ ಇದು ಬಿಸಿನೀರಿಗೆ ಹಾಕಿ ಅದರದ್ದು ಕುಡಿತೀನಿ. ಆಮೇಲೆ ಒಣಗಿಸಿಟ್ಕೊಂಡಿರ್ತೀನಿ. ಬೇಕಾದಾಗ ನಾವು ಅದನ್ನು ಉಪಯೋಗಿಸ್ಕೋಬೋದು. ಈ ಗಿಡ ನೆಟ್ಟು 1-2 ತಿಂಗಳಾಯ್ತಷ್ಟೇ. ಕೆಳಗಡೆ ಬಿಟ್ಟರೆ ಕೋಳಿಗಳು ಏನೂ ಬಿಡೋದಿಲ್ಲ, ಎಲೆಗಳನ್ನೆಲ್ಲ ತಿಂತದೆ. ಅದಕ್ಕೆ ಈ ಥರ ಒಂದು ನೆಟ್ ಥರ ಕಟ್ಟಿದ್ದೀನಿ. ದಿನ ಒಂದು 15-20 ಹೂ ಈ ಥರ ಎಲ್ಲ ಸಿಗುತ್ತೆ. ಎಷ್ಟು ಚಂದದ ಕಲರ್ ನೋಡಿ, ಒಂಥರ ಕಡು ನೀಲಿ ಬಣ್ಣದ್ದು. ಮನೆಯ ಸುತ್ತಮುತ್ತ ಎಲ್ಲಾದರೂ ಈ ಥರ ನೋಡಿ ಕಪ್ಪೆ ಸತ್ತು ಬಿದ್ದಿದೆ ಅಂತಂದರೆ ತುಂಬ ಹುಷಾರಾಗಿರಬೇಕು. ಇದರ ಬಣ್ಣ ನೋಡಿ ಯಾವ ಥರ ಆಗಿದೆ, ಕಪ್ಪಾಗಿದೆ. ಇದನ್ನು ನಾನು ಆವಾಗ ಒಂದು ಸಲ ಬಂದು ಮರಳು ಮುಚ್ಚಿ ಹೋಗಿರೋದು, ಯಾಕಂದರೆ ಕೋಳಿಗಳೇನಾದರೂ ತಿಂದರೆ ಅಂತ ಅಂದ್ಕೊಂಡು. ಅಂದರೆ ತಿನ್ನಲ್ಲ, ಇದರ ಸ್ಮೆಲ್ಲಿಗೆ ನೋಡಿ ಈ ಥರ. ಇದು ನಾನು ಕಣ್ಣಾರೆ ನೋಡಿದ್ದೀನಿ. ಈಗ ನಮ್ಮ ಸುತ್ತಮುತ್ತ ಏನಾದರೂ ಹಾವು ಬೇಟೆ ಆಡಿರುತ್ತೆ ಕಪ್ಪೆನ, ಆವಾಗ ಏನು ಮಾಡ್ತದೆ ಅಂತಂದರೆ ಕಚ್ಚಿ ಹೋಗುತ್ತೆ. ನಾವು ಮನುಷ್ಯರು ಯಾರಾದರೂ ಬಂದರೆ ಏನೋ ಕಚ್ಚಿ ಬಿಟ್ಟು ಹೋಗುತ್ತೆ. ಆದರೆ ಅದನ್ನು ಮತ್ತೆ ಪುನಃ ಹುಡುಕಿಕೊಂಡು ಬಂದೇ ಬರುತ್ತೆ. ಅದು ಎಷ್ಟು ಹೊತ್ತಾದರೂ ಬಂದು ಅದು ತಿಂದು ಹೋಗುತ್ತೆ ಅಂತೆ. ಇದನ್ನು ನಾವು ಟಚ್ ಮಾಡಬಾರ್ದು. ಇದನ್ನು ನಾವು ಟಚ್ ಮಾಡಿದ್ರೆ ಅದರದ್ದು ಸ್ಮೆಲ್ ನಮ್ಮ ಕೈಲಿರುತ್ತೆಲ್ಲ, ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅಂದರೆ ಕಪ್ಪೆ ನೆಪದಲ್ಲಿ ನಾವೇನೋ ಕಪ್ಪೆನ ತಗೊಂಡು ಹೋಗಿದ್ದೀವಿ ಅಂತ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಅಂದ್ಕೊಂಡು ಆ ಜಾಗನ ಕದಲಿಸಬಾರ್ದು. ನಾನು ಅದಕ್ಕೆ ಸ್ವಲ್ಪ ಈ ಥರ ಮರಳನ್ನು ಹಾಕ್ಬಿಡ್ತೀನಿ. ಬಂದು ತಿಂದು ಹೋಗುವಂಗಿದ್ರೆ ಹೋಗಲಿ ಅಂತ ಅಂದ್ಕೊಂಡು, ಯಾಕಂದರೆ ಕೋಳಿಗಳೆಲ್ಲ ಇರೋದ್ರಿಂದ ತಿಂದು ಹಾಕ್ಬಿಡ್ತದೆ ಅಂತ ಅಂದ್ಕೊಂಡು. ಸುತ್ತಮುತ್ತ ಏನಾದರೂ ಈ ಥರ ಕಪ್ಪೆ ಸತ್ತು ಬಿದ್ದಿದೆ ಅಂತಂದರೆ ಹುಷಾರಾಗಿರಬೇಕು. ಅಲ್ಲೆಲ್ಲೋ ಹಾವಿದೆ ಅಂತ ಅದರ ಅರ್ಥ. ಒಣಗಿಸಿದ ಮೇಲೆ ಇಷ್ಟ ಆಗುತ್ತೆ ಹೂವು. ತುಂಬ ಶೇಡಲ್ಲೂ ಬಿಸಿಲಲ್ಲೂ ಒಣಗಿಸಬಾರ್ದು. ಸ್ವಲ್ಪ ಶೇಡ್ ಇದ್ದಲ್ಲಿ ಒಣಗಿಸಿದರೆ 1-2 ದಿನಕ್ಕೆಲ್ಲ ಚೆನ್ನಾಗಿ ಒಣಗುತ್ತೆ. ಇದು ನಾನು ದಿನ ಕಲೆಕ್ಟ್ ಮಾಡಿರೋ ಹೂವನ್ನೆಲ್ಲ ಈ ಥರ ಹಾಕಿಟ್ಟಿರೋದು. ಇದು ಒಳ್ಳೆಯ ಡಿಟಾಕ್ಸಿನ್ ಅಂತೆ. ಆಮೇಲೆ ನಿದ್ರೆ ಬರೋದಕ್ಕೆ ಒಳ್ಳೆಯದಂತೆ. ಮಕ್ಕಳಿಗೆ ಕೊಟ್ಟರೆ ಅಂತೂ ಇನ್ನೂ ಒಳ್ಳೆಯದು ಅಂತ ಅಂತಾರೆ. ಜಸ್ಟ್ ಸಕ್ಕರೆನಾದರೂ ಹಾಕ್ಬೋದು. ನಾನು ಸಕ್ಕರೆ ಗಿಕ್ಕರೆ ಎಲ್ಲ ಏನೂ ಹಾಕೋದಿಲ್ಲ. ಈ ಹೂವನ್ನು ವಾಶ್ ಮಾಡಿ ಈ ಥರ ಹಾಕಿದ ಮೇಲೆ ಒಂದು ಬಿಸಿ ನೀರು ಹಾಕಿದರೆ ಒಂದು 5-10 ನಿಮಿಷದಲ್ಲಿ ಒಳ್ಳೆ ಕಲರ್ ಬಿಡ್ತದೆ. ಇದರ ಹೂವು ಮತ್ತು ಎಲೆ ಎಲ್ಲ ಈ ಕೋಳಿಗಳಿಗೆ ತುಂಬ ಇಷ್ಟ. ಒಂದು ಎಲೆಯನ್ನು ಬಿಡೋದಿಲ್ಲ, ಹೂವು ಅಷ್ಟೇ. ಅದಕ್ಕೆ ಈ ಥರ ಕಾಯ್ತಾ ಇದೆ, ನನಗೆಲ್ಲಾದರೂ ಕೊಡ್ತಾಳ ಅಂತ ಅಂದ್ಕೊಂಡು. ಎಷ್ಟು ಚಂದದ ಕಲರ್ ಬಿಟ್ಟಿದೆ ನೋಡಿ, ಡಾರ್ಕ್ ಆಗಿದೆ. ನಾವು ಶಾಲೆಯಲ್ಲಿ ಮೊದಲು ಬರೆಯುವ ಪೆನ್ನಿಗೆ ಇಂಕೆಲ್ಲ ಹಾಕ್ತಾ ಇದ್ವಲ್ಲ, ಆ ಕಲರ್ ಬಂದಿದೆ. ಬಾಳೆಗೊನೆ ಇನ್ನೂ ಬಲ್ತಿರಲಿಲ್ಲ.
ಕೆಳಗಡೆ ಅಡ್ಡ ಕಟ್ಟಾಗಿ ಬಿದ್ದಿತ್ತು, ಮತ್ತು ಅದನ್ನು ಕಟ್ ಮಾಡಿದೆ. ಇದು ಹಣ್ಣಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸಾಧಾರಣ ಬಲ್ತಿದೆ ಅಷ್ಟೆ, ಚಿಕ್ಕದು ಗೊನೆ. ಎಲೆ ನೋಡಿ ಎಲ್ಲ ಹಣ್ಣಾಗಿದೆ. ಮೋಸ್ಟ್ಲಿ ಇದಕ್ಕೂ ಏನಾದರೂ ರೋಗ ಬಂದಿದೆಯಾ ಏನೋ ಗೊತ್ತಿಲ್ಲ. ಸೀಸನಲ್ ಥರ, ಮಳೆ ಸೀಸನಲ್ಲಿ ಮಳೆ ಇಲ್ಲ ಅಂತಂದರೆ ಎಲ್ಲ ಏರುಪೇರಾಗುತ್ತೆ. ಈ ಕೋಳಿಗಳಿಗೆ ತಣ್ಣಗಿರೋ ಜಾಗನೇ ತುಂಬ ಇಷ್ಟ ಆಗೋದು. ಆದರೆ ಯಾವುದೇ ಗಿಡ ಆದರೂ ಕೋಳಿ ಇದ್ದಲ್ಲಿ ಬರೋದಿಲ್ಲ, ಎಲ್ಲ ಅದನ್ನು ಕೆದಕಿ ಎಲ್ಲ ರಂಪ ಮಾಡಿ ಹಾಕ್ತದೆ. ನಾನು ಮೊನ್ನೆ ತಾನೇ ಈ ತೊಂಡೆಕಾಯಿ ಗಿಡದ ಅಡಿಗೆ ಗೊಬ್ಬರ ಹಾಕಿದ್ದು, ಅದನ್ನೆಲ್ಲ ನೋಡಿ ಯಾವ ಥರ ಕೆದಕ್ತದೆ ಅಂತ ಅಂದ್ಕೊಂಡು. ತೊಂಡೆಕಾಯಿ ಗಿಡದಲ್ಲೂ ಒಂಥರ ಹುಳ ಬಂದಿದೆ, ಎಲ್ಲ ಗಿಡ ಒಣಗ್ತಾ ಇದೆ. ಅಥವಾ ಒಂದು ಸೀಸನ್ ಮುಗಿದ ಮೇಲೆ ಮುಗೀತು ಅಂತಲೇ ಏನೋ ಗೊತ್ತಿಲ್ಲ, ಇಲ್ಲಾಂದರೆ ತುಂಬ ಆಗುತ್ತೆ. ಮನೆಯಲ್ಲಿ ಬೆಳೆದಿರುವಂತಹ ತರಕಾರಿ ಏನಾದರೂ ಇದ್ದರೆ ಸ್ವಲ್ಪ ಅಸಡ್ಡೆನೆ, ಅಯ್ಯೋ ದಿನ ಅದನ್ನೇ ತಿನ್ನಬೇಕಲ್ಲ ಅಂತ ಅಂದ್ಕೊಂಡು, ಅದೇ ದುಡ್ಡು ಕೊಟ್ಟು ತಂದರೆ ಚೆನ್ನಾಗಿರ್ತದೆ. ನಾನು ತೊಂಡೆಕಾಯಿ ಮಾಡಿದಾಗೆಲ್ಲ ಇವತ್ತು ತೊಂಡೆಕಾಯಿನ ಅನ್ನೋ ಥರ ಆಗುತ್ತೆ. ಆದರೆ ತುಂಬ ಟೇಸ್ಟ್ ಇದೆ ಈ ತೊಂಡೆಕಾಯಿ. ಫುಲ್ಲು ಒಣಗಿದೆ ಬಳ್ಳಿ. ಗೊಬ್ಬರ ನೀರು ಹಾಕಿದರೂ ಈ ಸಲ ಮಳೆನೇ ಇಲ್ವಲ್ಲ, ಮೋಸ್ಟ್ಲಿ ಅದಕ್ಕೆ ಏನೋ ಗೊತ್ತಿಲ್ಲ. ಈ ತೊಂಡೆಕಾಯಿ ಅಥವಾ ತರಕಾರಿ ಬೆಳೆದಾಗ ಇದೊಂದು ಟ್ರ್ಯಾಪ್ ಇದೆಯಲ್ಲ, ಇದು ಹಾಕಿದರೆ ಈ ಹೂಜಿ ಹುಳ ಎಲ್ಲ ಇದರಲ್ಲಿ ಒಳಗಡೆ ಹೋಗ್ತದೆ. ಇಲ್ಲಾಂದರೆ ತೊಂಡೆಕಾಯಿಗೆ ಬೇಗ ಹೂಜಿ ನೊಣದ್ದು ಅಟ್ಯಾಕ್ ಆದರೆ ತೊಂಡೆಕಾಯಿ ಬರಲ್ಲ. ಇದರಲ್ಲಿ ಸುಮಾರು ವೆರೈಟಿ ಮಾಡ್ಬೋದು, ತೊಂಡೆಕಾಯಿ ಪಲ್ಯ ಮಾಡ್ಬೋದು. ನಮ್ಮ ಕಡೆಗಂತೂ ಕಡಲೆಕಾಳು ಮತ್ತು ತೊಂಡೆಕಾಯಿ ಪ್ರತಿ ಒಂದು ಫಂಕ್ಷನಲ್ಲೂ ಮಾಡ್ತಾರೆ. ಪಾಲಕ್ ಗಿಡ ಕಟ್ ಮಾಡಿದ್ನಲ್ಲ, ಇದೊಂದು ದಿಂಡು ಸಿಕ್ಕಿದೆ, ಇದ್ರದ್ದು ಪಲ್ಯ ಮಾಡ್ಬೋದು. ಪಲ್ಯಕ್ಕಿದು ಚೆನ್ನಾಗಿರ್ತದೆ. ಸಾಕು, 1 kg ಅಷ್ಟು ಸಿಕ್ತು ತೊಂಡೆಕಾಯಿ. ನೀವು ಏನೇ ಅನ್ನಿ, ನಾವೇ ಬೆಳೆದಿರುವಂತಹ ತರಕಾರಿ ಹಣ್ಣು ಏನೇ ಆಗಿರ್ಬೋದು, ಅದು ಹೂವು ಕಾಯಿ ಬಿಟ್ಟಾಗ ಅದನ್ನು ನೋಡಿದಾಗ ಒಂಥರ ಆಗುವ ಖುಷಿನೇ ಬೇರೆ ಅಲ್ವಾ. ನಾನು ಸ್ವಲ್ಪ ಈ ಮೀಶೋದಿಂದ ಗ್ರೋ ಬ್ಯಾಗ್ ಎಲ್ಲ ತರಿಸಿದ್ದೀನಿ. ಈ ಸೊಪ್ಪುಗಳೆಲ್ಲ ಹಾಕಿ ಕೆಳಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ಈ ಕೋಳಿಗಳೆಲ್ಲ ತಿಂದು ಹಾಕ್ತವೆ. ಮೇಲ್ಗಡೆ ಇಟ್ಟರೆ ಮೆಂತ್ಯ ಕೊತ್ತಂಬರಿ ಎಲ್ಲ ನಮಗೆ ಮನೆಗೆ ಬೇಕಾದಷ್ಟು ಮಾಡ್ಕೋಬೋದಲ್ವ. ದಾಳಿಂಬೆನೂ ಅಷ್ಟೇ, ತುಂಬ ಸಿಹಿ ಇದೆ. ಸೊ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.